ಮಹಿಳೆಯರ ಉಚಿತ ಪ್ರಯಾಣ ಯೋಜನೆ ಜಾರಿಗೆ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಜನರ ಪರವಾಗಿ ಧ್ವನಿ ಎತ್ತಿರುವ ಎಂಎಲ್ ಅಶ್ವಿನಿ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಮುಖ್ಯಮಂತ್ರಿ ಆಯ್ಕೆ ಹಾಗೂ ಸಚಿವ ಸಂಪುಟ ರಚನೆ ಪ್ರಕ್ರಿಯೆ ಇನ್ನೂ ನಡೆಯುತ್ತಿರುವುದರಿಂದ ಸಾಮಾನ್ಯ ಜನರು ಸಂಕಷ್ಟ ಅನುಭವಿಸಬಾರದು ಎಂದು ಅವರು ಹೇಳಿದರು. ಚುನಾವಣೆಯ ವೇಳೆ ಯುಡಿಎಫ್ ಮಹಿಳೆಯರಿಗೆ ಉಚಿತ ಪ್ರಯಾಣದ ಭರವಸೆಯನ್ನ ನೀಡಿತ್ತು. ಆ ಭರವಸೆಯನ್ನ ಶೀಘ್ರದಲ್ಲೇ ಜಾರಿಗೆ ತಂದು ಮಹಿಳೆಯರ ನಂಬಿಕೆಯನ್ನ ಉಳಿಸಬೇಕು ಎಂದು ಎಂಎಲ್ ಅಶ್ವಿನಿಯವರು ಒತ್ತಾಯಿಸಿದ್ದಾರೆ. ಪ್ರತಿದಿನ ಸಾರ್ವಜನಿಕರಿಗೆ ಸಾರಿಗೆಯನ್ನ ಅವಲಂಬಿಸುವ ಮಹಿಳೆಯರು, ವಿದ್ಯಾರ್ಥಿನಿಯರು ಹಾಗೂ ಕಾರ್ಮಿಕ ವರ್ಗದವರು ಈಗಾಗಲೇ ಆರ್ಥಿಕ ಒತ್ತಡವನ್ನು ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯೋಜನೆ ಜಾರಿಗೆ ವಿಳಂಬವಾಗುತ್ತಿರುವುದು ಜನರಲ್ಲಿ ನಿರಾಶೆ ಮೂಡಿಸುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಾಜಕೀಯ ಪ್ರಕ್ರಿಯೆಗಳು ನಡೆಯಬಹುದು, ಆದರೆ ಜನರ ಬದುಕು ನಿಲ್ಲುವುದಿಲ್ಲ. ಸರ್ಕಾರ ರಚನೆ ವಿಳಂಬವಾದರೂ ಜನರಿಗೆ ನೀಡಿದ ಭರವಸೆಗಳನ್ನು ಜಾರಿಗೆ ತರಬೇಕು ಎಂದು ಎಂಎಲ್ ಅಶ್ವಿನಿಯವರು ಹೇಳಿದ್ದಾರೆ. ಮಹಿಳೆಯರ ಪರ ನಿಂತು ಸ್ಪಷ್ಟವಾಗಿ ಮಾತನಾಡಿರುವ ಅವರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಜನರ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತುತ್ತಿರುವ ಎಂಎಲ್ ಅಶ್ವಿನಿ ಮಹಿಳೆಯರ ಹಿತಾಸಕ್ತಿ ಮತ್ತು ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಆದ್ಯತೆ ನೀಡಬೇಕು ಎಂಬ ಸಂದೇಶವನ್ನ ಸರ್ಕಾರಕ್ಕೆ ನೀಡಿದ್ದಾರೆ. ಸತೀಶ್ ಹೇಳಿದ ಹಾಗೆ ಮೇ 15ರಿಂದ ಮಹಿಳೆಯರಿಗೋಸ್ಕರ ಉಚಿತವಾದಂತಹ ಬಸ್ ಪ್ರಯಾಣ ಮಾಡಬಹುದು ಅಂತ ಹೇಳಿ ವಿ ಡಿ ಸತೀಶನ್ ಹೇಳಿದ್ದು. ಅದರಲ್ಲೂ ಕೂಡ ಇಂದಿರಾ ಗಾಂಧಿಯ ಮ್ಯಾನಿಫೆಸ್ಟೋ ಹಾಗೆ ಕಾಂಗ್ರೆಸ್ಸಿನವರು ನಮಗೆ ಮೊನ್ನೆ ಎಲೆಕ್ಷನ್ ಸಮಯದಲ್ಲಿ ವಿ ಡಿ ಸತೀಶನ್ ಹೇಳಿರುವಂತದ್ದು. ಅದರಲ್ಲಿ ಉಚಿತವಾದ ಬಸ್ ಪ್ರಯಾಣ ಇದೆ. ಅದೇ ರೀತಿ ಕಾಲೇಜ್ ಹುಡುಗಿಯರಿಗೋಸ್ಕರ 1000 ರೂಪೀಸ್ ಕೊಡ್ತೇನೆ ಅಂತ ಹೇಳಿದ್ರು. ಹಾಗೆ ಯುವಕರಿಗೋಸ್ಕರ ಬಿಸ್ನೆಸ್ ಮಾಡ್ಲಿಕ್ಕೆಗೋಸ್ಕರ ಹಣ ಕೊಡ್ತೇನೆ ಅಂತ ಹೇಳಿದ್ದಾರೆ. ಫ್ರೀ ಆಗಿ ಇಂಟ್ರೆಸ್ಟ್ ರಹಿತವಾದಂತಹ ಬಿಸ್ನೆಸ್ ಮಾಡಬಹುದು ಅಂತ ಹೇಳಿ ಹೀಗೆ ಹಲವಾರು ಯೋಜನೆಗಳನ್ನ ನಾವು ಜಾರಿ ತರ್ತೇವೆ ಅಂತ ಹೇಳಿ ಅವರು ಅಧಿಕಾರಕ್ಕೆ ಬಂದಿರುವಂತದ್ದು. ಇವಾಗ ನಮಗೆ 5 ರಾಜ್ಯದಲ್ಲಿ ಎಲೆಕ್ಷನ್ ನಡೀತು. ಮೇ 4ನೇ ತಾರೀಕಿಗೆ 5 ರಾಜ್ಯದಲ್ಲಿ ಕೂಡ ಒಂದೇ ಟೈಮಲ್ಲಿ ಎಲೆಕ್ಷನ್ ರಿಸಲ್ಟ್ ಬಂತು. 4 ರಾಜ್ಯದಲ್ಲೂ ಕೂಡ ಎಲೆಕ್ಷನ್ ನ ರಿಸಲ್ಟ್ ಬಂದ ನಂತರ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿ ಆಯ್ತು. ಮಂತ್ರಿಸಭೆಗಳು ಕೂಡ ಕೆಲವು ಕಡೆ ಆಗಿದೆ. ಆದ್ರೆ ಯಾಕೆ ನಮ್ಮ ಕೇರಳದಲ್ಲಿ ಮಾತ್ರ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ಲಿಕ್ಕೆ ಇಷ್ಟು ಸಮಯ ತಗೊಂಡದ್ದು? ಒಂದು ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ಲಿಕ್ಕೆ ಇಷ್ಟು ಸಮಯ ತಗೊಂಡಂತಹ ಈ ಒಂದು ಪಕ್ಷ ಇನ್ನು ಕೇರಳ ರಾಜ್ಯದಲ್ಲಿ ಬರಬೇಕಾದಂತಹ ಹಲವಾರು ಯೋಜನೆಗಳನ್ನ ಜಾರಿ ತರಬೇಕು ಅಂತ ಹೇಳಿದ್ರೆ ಅದು ಎಷ್ಟು ತಿಂಗಳಗಟ್ಟಲೆ ನಾವು ಕಾಯ್ಬೇಕು ಅಂತ ಹೇಳಿ ಈ ಒಂದು ಸ್ಟಾರ್ಟಿಂಗಿನ ಒಂದು ವಿಷಯ ನೋಡುವಾಗಲೇ ನಮಗೆ ಗೊತ್ತಾಗ್ತಾ ಇರುವಂತದ್ದು. ಅಟ್ಲೀಸ್ಟ್ ವಿ ಡಿ ಸತೀಶನ್ ಹೇಳ್ಬೋದಾಗಿತ್ತು, ನಾನು ಮುಖ್ಯಮಂತ್ರಿ ಆದ ನಂತರ ಇಲ್ಲದೆ ಮಂತ್ರಿಗಳ ಸಂಪುಟ ಸಭೆ ಆದ ನಂತರ ನಾನು ಬಸ್ ಫ್ರೀ ಆಗಿ ಜಾರಿ ಮಾಡ್ತೇನೆ ಅಂತ ಹೇಳ್ಬೋದಿತ್ತು. ಆದ್ರೆ ಅವ್ರು ಆತರ ಹೇಳಲಿಲ್ಲ. ಅವ್ರು ಹೇಳಿದ್ದು ಮೇ 15ನೇ ತಾರೀಕಿನಿಂದ ಮಹಿಳೆಯರಿಗೆ ಬಸ್ ಯಾತ್ರೆ ಫ್ರೀ ಅಂತ ಹೇಳಿದ್ದು. ಸೊ ಅದೇ ಅವ್ರು ಹೇಳಿದ ಪ್ರಕಾರ, ಅಂದ್ರೆ ಕೇರಳದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೋಗಿರುವಂತಹ ವಿ ಡಿ ಸತೀಶನ್ ಅವರು ಹೇಳಿದ ಪ್ರಕಾರ ಇವತ್ತು ನಾನು ಬಸ್ ನಲ್ಲಿ ಯಾತ್ರೆ ಮಾಡ್ಲಿಕ್ಕೆ ಬೇಕಾಗಿ ಇಲ್ಲಿ ಬಂದು ಕುತ್ಕೊಂಡಿದ್ದೇನೆ. ನಾನು ಫ್ರೀಯಾಗಿ ಬಸ್ ಯಾತ್ರೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಕಾಸರಗೋಡಿನಿಂದ ಇನ್ನು ಅಲ್ಲಿ ಟ್ರಿವಾಂಡ್ರಂ ತನಕ ನಾನು ಎಲ್ಲಿ ಬೇಕಾದ್ರೂ ಯಾತ್ರೆ ಮಾಡಬಹುದು. ನಾವು ಟೂರಿಗೆ ಹೋಗ್ಬೋದು ಅಂತ ಹೇಳಿದ್ದಾರೆ, ತೀರ್ಥಯಾತ್ರೆಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಎಲ್ಲೂ ಕೂಡ ಮಹಿಳೆಯರು ಹಣ ಕೊಡ್ಬೇಡಿ ಅಂತ ಹೇಳಿದ್ದಾರೆ. ಸೊ ನನ್ಗೆ ಇವತ್ತಿನಿಂದ ಇನ್ನು 5 ವರ್ಷಗಳ ಕಾಲ ಅಂದ್ರೆ ಈ ಒಂದು ಮಂತ್ರಿಸಭೆ ಇರ್ತದೋ ಅಲ್ಲಿ ತನಕ ನನಗೆ ಫ್ರೀ ಆಗಿ ಯಾತ್ರೆ ಮಾಡಬಹುದು. ಸೊ ಅದಕ್ಕೋಸ್ಕರ ನಾನು ಇವತ್ತು KSRTC ಬಸ್ ಸ್ಟಾಪಿಗೆ ಬಂದು ಬಸ್ ನಲ್ಲಿ ಕುತ್ಕೊಂಡಿದ್ದೇನೆ. ನಾನು ಇವತ್ತು ಉಚಿತವಾಗಿ ಪ್ರಯಾಣ ಮಾಡಬೇಕು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಜೇಶ್ವರ.